ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕುಕಿಂಗ್. ಅರ್ಧ ಕೆಜಿ ಚಿಕನ್ನಲ್ಲಿ ಬಿರಿಯಾನಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು: 2 ಲೋಟ ಅಕ್ಕಿ, ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ನಾನಿಲ್ಲಿ ತೋರಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ. ಹಾಗೆ 4 ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮಾಟೊ, ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅದರ ಅರ್ಧದಷ್ಟು ಶುಂಠಿ ಹಾಕಿ. ಪುದೀನ, ಇಷ್ಟು ಪುದೀನದಲ್ಲಿ ನಾನು ಅರ್ಧ ರುಬ್ಕೋತೀನಿ, ಅರ್ಧ ಒಗ್ಗರಣೆಗೆ ಹಾಕ್ತೀನಿ. 1 ಲಿಂಬೆಹಣ್ಣು, ಚಕ್ಕೆ, ಏಲಕ್ಕಿ, ಲವಂಗ, ಕಾಳುಮೆಣಸು, ಅರಿಶಿಣ ಪುಡಿ, ಹಾಗೆ ಸಾಂಬಾರು ಸೊಪ್ಪು ಸ್ವಲ್ಪ. ಇಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಲ್ಲವೂ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಚಕ್ಕೆ, ಏಲಕ್ಕಿ, ಲವಂಗ, ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲವನ್ನು ನಾನು ಮಿಕ್ಸಿಗೆ ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಎಲ್ಲ ಒಟ್ಟಿಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಕೋಬೇಕೆಲ್ಲವು. ಈಗ ನಾನು ಅಕ್ಕಿ ಹುರ್ಕೋತಾ ಇದ್ದೀನಿ. 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ಅದನ್ನು ನೀಟಾಗಿ ಹುರ್ಕೋಬೇಕು. ಅಕ್ಕಿ ಸ್ವಲ್ಪ ಬೆಚ್ಚಗಾದ್ಮೇಲೆ ಕಸೂರಿ ಮೆಂತ್ಯ ಹಾಕಬೇಕು. 2 ಒಟ್ಟಿಗೆ ಹುರ್ಕೋತಾ ಇದ್ದೀನಿ ಈಗ ನಾನು. ಇಷ್ಟು ಅದಕ್ಕಿರಬೇಕು ಅಕ್ಕಿ. ನೆಕ್ಸ್ಟು ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಎಣ್ಣೆಗೆ ಪುದೀನ ಹಾಕಿದೆ, ಈರುಳ್ಳಿ, ಪುದೀನ 2 ಒಟ್ಟಿಗೆ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ಖಾರದ ಪುಡಿ ಇದು. ರುಚಿಗೆ ತಕ್ಕಷ್ಟು ಉಪ್ಪು. 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ ನಾನು 2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಸಾಂಬಾರು ಪುಡಿ ಸಹ ನಾನು ಮನೆಯಲ್ಲೇ ಮಾಡಿರೋದು. ಎಲ್ಲವನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ರುಬ್ಬಿರೋ ಮಸಾಲೆ ಎಲ್ಲವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಯಾವ ಐಟಮ್ಸು ಹುರ್ಕೊಂಡಿಲ್ಲ, ಹಾಗಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫುಲ್ ಎಣ್ಣೆಯಲ್ಲೇ ಈ ರೀತಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ 1 ತೇಜು ಬಿರಿಯಾನಿ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಹಾಗೆ ಅರ್ಧ ಸ್ಪೂನು ಗಸಗಸೆ, ಅರ್ಧ ಬಟ್ಲು ಮೊಸರು ಹಾಕ್ತಾಯಿದ್ದೀನಿ, ಗಟ್ಟಿ ಮೊಸರು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ತೊಳೆದಿಟ್ಟಿರೋ ಚಿಕನ್ 1 ಅರ್ಧ ಕೆಜಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿದ ಮೇಲೆ 1 ಲಿಂಬೆಹಣ್ಣನ್ನು ಅಲ್ಲೇ ಹಿಂಡ್ತೀನಿ ನಾನು. ಫುಲ್ ಲಿಂಬೆಹಣ್ಣು ಹಾಕ್ತೀನಿ, 1 ಫುಲ್ಲು. ಹುಳಿ ಎಲ್ಲ ಈ ರೀತಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕದು. ಚಿಕನ್ ಬೇಯಬೇಕು. ನೆಕ್ಸ್ಟು ನೀರು ಹಾಕಬೇಕು. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ, ಚಂಬಲ್ ನೀರು ಹಾಕ್ತಾಯಿದ್ದೀನಿ. 1.5 ಚಮಚ ನೀರು ಹಾಕ್ತೀನಿ. 1.5 ಹಾಕಿದರೆ ಸಾಕು.
ಸ್ವಲ್ಪ ಹೊತ್ತು ಚಿಕನನ್ನು ಕುದಿಸ್ಬೇಕು. ಒಂದು ಮುಕ್ಕಾಲು ಭಾಗ ಅಷ್ಟು ಚಿಕನ್ ಕುದ್ದಾದ್ಮೇಲೆ ಅದಕ್ಕೆ ಅಕ್ಕಿಯನ್ನು ಹಾಕಬೇಕು. ಅಕ್ಕಿ ಹಾಕ್ತಾ ನೀಟಾಗಿ ಸ್ಪೂನಲ್ಲಿ ಈ ರೀತಿ ಕಲಿಸ್ಬೇಕು. ನೆಕ್ಸ್ಟ್ ಅಕ್ಕಿ ಇಷ್ಟು ಬೆಂದ ಮೇಲೆ ಕುಕ್ಕರ್ ಕ್ಯಾಪನ್ನು ಮುಚ್ಚಿ 1 ವಿಸಲ್ ಬಿಡಬೇಕು. ನೆಕ್ಸ್ಟ್ 1 ವಿಸಲ್ ಆದಮೇಲೆ ಕುಕ್ಕರ್ ತೆಗೆದುಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ, ಉರಿನ ಫುಲ್ ಆಫ್ ಮಾಡಬಾರ್ದು, ಸ್ವಲ್ಪ ಉರಿನ ಮತ್ತು ಆನ್ ಮಾಡಿ ಈ ರೀತಿ ಕಲಿಸಿದ್ರೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮುದ್ದೆ ಆಗಲ್ಲ, ಏನಾಗಲ್ಲ ನೋಡಿ, ಬಿರಿಯಾನಿ ರೆಡಿ ಆಯಿತು. ಮಸಾಲೆ ಐಟಮ್ಸ್ ಹೆಚ್ಚಿಲ್ಲ, ಏನೆಲ್ಲ ಚೆನ್ನಾಗಿದೆ ಬಿರಿಯಾನಿ, ಒಂಥರ ಟೇಸ್ಟ್ ಇರುತ್ತೆ. ನೋಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ.